ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಈ ಮಧ್ಯೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಪೊಲೀಸರು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಆಗಲೇ ಹೇಳ್ತಿದ್ದೆ, ಟ್ರಾನ್ಸ್ಫರ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಆರೋಪಿಗಳನ್ನು ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ ಕಾರಣ ಕೊಡ್ತಾರೆ ಪೊಲೀಸರು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಕಾರಣ. ರಿಮಾಂಡ್ ಅಪ್ಲಿಕೇಶನ್ ಅದರ ಉಲ್ಲೇಖ ಇದೆ. ಆ ಕಾರಣ ಏನು ಅಂತಂದರೆ, ದರ್ಶನ್ ಅಭಿಮಾನಿಗಳು ಮತ್ತು ಜೈಲಲ್ಲಿರುವಂಥ ಒಂದಿಷ್ಟು ಜನ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥ ಒಂದಿಷ್ಟು ಜನ ವಿಚಾರಣಾಧೀನ ಕೈದಿಗಳು, ಈ ಆಲ್ರೆಡಿ ಇರುವಂಥವ್ರು, ಬೇರೆ ಕೇಸ್ನವರು, ಅವರು ಈ ಕೇಸ್ನ ಕೆಲ ಆರೋಪಿಗಳಿಗೆ ಹಲ್ಲೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣವನ್ನು ಕೊಡ್ತಾರೆ. ಭಾಳ ಇಂಟ್ರೆಸ್ಟಿಂಗು ಅಂತ ಅನಿಸ್ತಾ ಇದೆ. ಯಾಕೆ? ಸೊ ಅದರಲ್ಲಿ ಕೆಲವೊಂದು ಆರೋಪಿಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ನ್ಯಾಯಾಲಯದ ಮುಂದೆ. ಅದಕ್ಕೆ ಪೊಲೀಸರು ಕೊಟ್ಟಿರೋ ಕಾರಣ ಏನು ಗೊತ್ತಾ? ಆ ಕಾರಣ ಇರೋದು ಸಹ ಆರೋಪಿಗಳಿಗೆ ವಿಚಾರಣಾಧೀನ ಕೈದಿಗಳು ಅಂದರೆ ಜೈಲಲ್ಲಿರೋರು ಹೊಡೆಯುವಂಥ ಸಾಧ್ಯತೆ ಇದೆ ಅಂತ. ಸೊ ಇದು ಬಹಳ ಕುತೂಹಲಕಾರಿ ಅಂತ ಅನಿಸ್ತಾ ಇದೆ. ರಿಮಾಂಡ್ ಅಪ್ಲಿಕೇಶನಲ್ಲಿ ಅದರ ಕ್ಲಿಯರ್ ಆದಂಥ ಮೆನ್ಷನ್ ಇದೆ. ಆ ಕಾರಣಕ್ಕಾಗಿ ಇವರನ್ನು ತುಮಕೂರು ಜಿಲ್ಲಾ ಕಾರಾಗೃಹಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಅವರನ್ನು ಸ್ಥಳಾಂತರಿಸಬೇಕು ಅಂತ ಕೇಳಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಒಂದಿಷ್ಟು ವಿಚಾರಗಳು, ಗಂಭೀರ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ಈ 2 ದಿನ ಅಂದರೆ ಈ 4 ಜನ ಆರೋಪಿಗಳು 2 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದರು. 2 ದಿನ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಪೊಲೀಸರು ಹಿಂದೆ ಅವರನ್ನು ಪ್ರೊಡ್ಯೂಸ್ ಮಾಡಿದಾಗ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿರ್ತಾರೆ. ಯಾಕೆ ನಮಗೆ ಕಸ್ಟಡಿಗೆ ಬೇಕು ಈ 4 ಜನ ಅಂತ. ಆ ಕಾರಣಗಳು ಇಲ್ಲಿ ಫುಲ್ಫಿಲ್ ಆಗಿದೆಯಾ ಈ 2 ದಿನದಲ್ಲಿ? ಆಗಿದ್ದಿದ್ರೆ ಅದಕ್ಕೆ ಸಂಬಂಧಿಸಿದಂಥ ದಾಖಲೆಯನ್ನು ಅಥವಾ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ. ಸೊ ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಸಲಾಗಿದೆ. 2 ದಿನದಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ. ಅದಲ್ಲ, ಧನರಾಜ್ ಅನ್ನುವಂಥ ಆರೋಪಿ ಇದ್ನಲ್ಲ, ಎಲೆಕ್ಟ್ರಿಕ್ ಶಾಕ್ ಲೈಟ್ ಗಿರಾಕಿ, ಆತ ಎಲ್ಲಿಂದ ಖರೀದಿ ಮಾಡಿದ ಆ ಎಲೆಕ್ಟ್ರಿಕ್ ಶಾಕ್ ಲೈಟನ್ನು ಅನ್ನೋದಕ್ಕೆ ಈ 2 ದಿನದ ಕಸ್ಟಡಿ ಅವಧಿಯಲ್ಲಿ ಉತ್ತರವನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ಆತ ಆನ್ಲೈನಲ್ಲೇನೋ ಪರ್ಚೇಸ್ ಮಾಡಿದ್ದಾನೆ. ಅದನ್ನು ಆನ್ಲೈನಲ್ಲಿ ಆ ಎಲೆಕ್ಟ್ರಿಕ್ ಶಾಕ್ ಲೈಟನ್ನು ಪರ್ಚೇಸ್ ಮಾಡಿದ್ದಾನೆ ಮತ್ತು ಅದಕ್ಕೆ ಮಾಡಿರುವಂಥ ಪೇಮೆಂಟ್ನ ಬಗ್ಗೆಯೂ ಕೂಡ ಪೊಲೀಸರಿಗೆ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗಿದೆ. ಇನ್ನು ಪೊಲೀಸರು ದರ್ಶನ್ ಸೇರಿ ಕೆಲ ಆರೋಪಿಗಳ ಫೋನನ್ನು ಏನು ಸೀಸ್ ಮಾಡಿಕೊಂಡಿದ್ರು ಮೊನ್ನೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ, ಅದನ್ನು ಸೀಲ್ ಮಾಡಲಾಗಿತ್ತು. ಅದನ್ನು ಓಪನ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ರಿಕ್ವೆಸ್ಟನ್ನು ನ್ಯಾಯಾಲಯ ಒಪ್ಪಿದೆ. ಅಂದರೆ ಡೇಟಾಗಳನ್ನು ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ದರ್ಶನ್ ಸೇರಿ ಕೆಲ ಪ್ರಮುಖ ಆರೋಪಿಗಳ ರೀಆಕ್ಸೆಸ್ ಮಾಡೋದಕ್ಕೆ. ಸೊ ಅದಕ್ಕೂ ಕೂಡ ನ್ಯಾಯಾಲಯ ಒಪ್ಪಿದೆ. ಅವರ ಮೊಬೈಲ್ ಫೋನನ್ನು ಕೂಡ ಪೊಲೀಸರು ಮತ್ತೆ ಅದನ್ನು ರೀಆಕ್ಸೆಸ್ ಮಾಡುವಂಥ ಪ್ರೊಸೀಜರನ್ನು ಮಾಡಿದ್ದಾರೆ. ಇನ್ನು ಮೊಬೈಲ್ ಎಸ್ದಿರುವಂಥ ಕೇಸ್ ಏನಿದೆ, ರೇಣುಕಾ ಸ್ವಾಮಿಯ ಮೊಬೈಲನ್ನು ಸುಮ್ಮನಹಳ್ಳಿಯ ರಾಜಕಾಲುವೆಗೆ ಎಸ್ದಿದ್ರು ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು ಮೊಬೈಲು. ಬಟ್ ಆ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ನ ಬಗ್ಗೆ ಪೊಲೀಸರು ರಿಮಾಂಡ್ ಅಪ್ಲಿಕೇಶನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಮೊಬೈಲ್ ಸಿಕ್ಕಿಲ್ಲ ಅನ್ನೋದನ್ನು ಬರೆದಿದ್ದಾರೆ. ಇನ್ನು ಕೆಲ ಪ್ರಮುಖ ಸಾಕ್ಷಿದಾರರ ಹೇಳಿಕೆಯನ್ನು CRPC 164 ಅಡಿಯಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದೀವಿ, ಅಂದರೆ ದಾಖಲಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದೀವಿ ಅನ್ನೋದನ್ನು ಕೂಡ ಪೊಲೀಸರು ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇನ್ನು ಪ್ರಕರಣದ ತನಿಖೆಯಲ್ಲಿ ವಿಚಾರಣೆ ನಡೆಸಿರುವಂಥ ಕೆಲ ಪ್ರಮುಖ ಸಾಕ್ಷಿದಾರರ ಹೆಸರನ್ನು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದರೆ ಸಾಕ್ಷಿದಾರರ ಜೀವಕ್ಕೆ ತೊಂದರೆಯಾಗೋ ಸಾಧ್ಯತೆ ಇದೆ ಅಂತ ಉಲ್ಲೇಖಿಸಿಲ್ಲ. ತನಿಖಾ ಗೌಪ್ಯತೆ ಮತ್ತು ಸಾಕ್ಷಿದಾರರ ಭದ್ರತೆಯ ಕಾರಣಕ್ಕಾಗಿ ಅದನ್ನು ಉಲ್ಲೇಖಿಸಿಲ್ಲ. ಇನ್ನು ಈ ಅಪ್ಲಿಕೇಶನ್ನಲ್ಲೂ ಕೂಡ ಆರೋಪಿ ನಂಬರ್ 2 ದರ್ಶನ್ ಮೇಲಿರುವಂಥ ಕೇಸುಗಳ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಅದು ವಿಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾದಂಥ ಕೇಸು, ಟಿ ನರಸೀಪುರದಲ್ಲಿ ಅರಣ್ಯ ಕಾಯ್ದೆಯ ಉಲ್ಲಂಘನೆ ಕೇಸು, ರಾಜರಾಜೇಶ್ವರಿ ನಗರದ ನಾಯಿ ಕಚ್ಚಿದಂಥ ಆ ಒಂದು ಕೇಸ್ ಇತ್ತಲ್ಲ, ಅದು ಇದನ್ನೆಲ್ಲ ಉಲ್ಲೇಖಿಸಿದ್ದಾರೆ. ಅಂದರೆ ಹೆಬಿಚುವಲ್ ಅಫೆಂಡರ್ ಈತ, ಪದೇ ಪದೇ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿ ಈತ, ಹೆಬಿಚುವಲ್ ಅಫೆಂಡರು ಅನ್ನೋದನ್ನು ಪೊಲೀಸರು ರಿಮಾಂಡ್ ಅಪ್ಲಿಕೇಶನಲ್ಲಿ ಹಾಕಿದ್ದಾರೆ. ಜೊತೆಗೆ ಒಂದಿಷ್ಟು ಕಾರಣಗಳನ್ನು, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಏನೇನಾಗಿದೆ? A1 ಆರೋಪಿ ಕೃತ್ಯದ ಪ್ರಮುಖ ಕಾರಣಕರ್ತೆ, ಅಂದರೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂಥ ಪವಿತ್ರ ಗೌಡ. ಈಕೆ ಪ್ರಚೋದನೆಯನ್ನು ನೀಡಿ ಆರೋಪಿಗಳೊಂದಿಗೆ ಸೇರಿ ಒಳಸಂಚು ರೂಪಿಸಿ A2 ಆರೋಪಿ ತನ್ನ ಹಣಬಲ ಮತ್ತು ಅಭಿಮಾನಿ ಬಳಗವನ್ನು ಬಳಸಿಕೊಂಡು
ಕೃತ್ಯದಲ್ಲಿ ನೇರವಾಗಿ ಅಂತಲೇ ಇಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಅಂದರೆ ಕೊಲೆ ಮಾಡಿರುವಂಥ ಆರೋಪ ಅಥವಾ ಕೊಲೆ ನಡೆದಂಥ ಸ್ಥಳ, ಕೊಲೆಯಾಗುವಂಥ ಸಂದರ್ಭ, ಆರೋಪಿ ನಂಬರ್ 2 ಅಂದರೆ ದರ್ಶನ್ನ ಉಪಸ್ಥಿತಿ ಇತ್ತು ಅನ್ನೋದಕ್ಕೆ ಪೊಲೀಸರು ಸ್ಪಷ್ಟ ಮಾಹಿತಿಯನ್ನು ಇವತ್ತಿನ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಪೊಲೀಸರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇನ್ನು ಆಗಲೇ ನಾನು ವಿವರಿಸ್ತಾ ಇದ್ದೆ, ಈ ಚಿನ್ನಾಭರಣ ಕಳ್ಳತನ ಮಾಡಿದಂಥ ಕೇಸು, ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. A2 ಆರೋಪಿ ತನ್ನ ಹಣಬಲ ಮತ್ತು ಪ್ರಭಾವಿ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಅಮಾಯಕ ಮೃತ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಿಸಿ ಆ ನಂತರ ಮೃತನ ಬಳಿಯಿಂದ ಚಿನ್ನಾಭರಣವನ್ನು ಬೆದರಿಸಿ ಕಿತ್ತುಕೊಂಡು, ಅಂದರೆ ದರ್ಶನೇ ಕಿತ್ಕೊಂಡಿರೋದು ಅಂತ. A2 ಆರೋಪಿಯು A10 ವಿನಯ್ ಮತ್ತು A13 ದೀಪಕ್ ರವರು ಈ ದುಷ್ಕೃತ್ಯವನ್ನು ಎಸಗೋದಕ್ಕೆ ಅಡ್ಡಿಯನ್ನಾಗಿ ಮಾಡಿಕೊಂಡಿರುವಂಥ ಪಟ್ಟಣಗೆರೆಯ ವಿನಯ್ಗೆ ಸಂಬಂಧಿಸಿದ ಜಯಣ್ಣ ಅವರಿಗೆ ಸೇರಿದಂಥ ಶೆಡ್ಡಿಗೆ ಕರೆತಂದು A1 ಆರೋಪಿ ಸೇರಿ ಇತರ ಆರೋಪಿಗಳೊಂದಿಗೆ ಸಮಾನ ಉದ್ದೇಶದಿಂದ ಎಲ್ಲರೂ ಅಮಾನುಷವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದನ್ನು, ಅಲ್ಲಿಗೆ ದರ್ಶನ್ ಪಾತ್ರ ಏನು ಅನ್ನೋದು ಈವರೆಗಿನ ತನಿಖೆಯಲ್ಲಿ ಕ್ಲಿಯರ್ ಮೆನ್ಷನ್ ಇದೆ. ಮತ್ತು ಪೊಲೀಸರಿಗೂ ಕೂಡ ದರ್ಶನ್ ಪಾತ್ರದ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ. ಅದನ್ನು ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಆಕ್ಷೇಪವೂ ಕೂಡ ಇದೆ ಅದರಲ್ಲಿ, ಬೇಲ್ನ ವಿಚಾರಕ್ಕೆ ಸಂಬಂಧಿಸಿ. ಒಂದು ವೇಳೆ ಈ ಆರೋಪಿಗಳಿಗೆ ಬೇಲ್ ಕೊಟ್ಟರೆ ಇವರು ಪ್ರಭಾವಿಗಳು, ಹಣಬಲ, ಅಭಿಮಾನಿ ಬಳಗ ಎಲ್ಲವೂ ಇದೆ, ಜಾಮೀನು ಕೊಟ್ಟರೆ ತಮ್ಮ ಪ್ರಭಾವವನ್ನು ಬಳಸಿ ಪ್ರಕರಣದ ಸಾಕ್ಷಿದಾರರಿಗೆ ಬೆದರಿಕೆ ಹಾಕುವಂಥ, ವ್ಯವಸ್ಥಿತವಾಗಿ ಸಾಕ್ಷ್ಯನಾಶ ಮಾಡುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ಬೇಲ್ ವಿಚಾರದಲ್ಲೂ ಕೂಡ ಆಕ್ಷೇಪಣವನ್ನು ರಿಮಾಂಡ್ ಅರ್ಜಿಯಲ್ಲೇ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಬೇಲ್ ಕೊಟ್ಟರೆ ಸಮಸ್ಯೆ ಆಗುತ್ತೆ, ಸಾಕ್ಷ್ಯಾಧಾರ ನಾಶ ಮಾಡ್ಬೋದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಹಣಬಲ, ಅಭಿಮಾನಿ ಬಳಗ ಇದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಉಲ್ಲೇಖಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.